ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಯಪ್ಪ 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 ಸುಮಾ ಒಸಿ ಕುಡಿಯಕ್ಕೆ ನೀರು ತಕ ಬರವಿ. ಎಲ್ಲರೂ ಮದುವೆ ಮುಗಿಸ್ಕೊಂಬಂದು ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡ್ರೆ ನಂಗೆ ನೀರು ಕುಡಿಬೇಕು ಅನಿಸ್ತದೆ. ತಕ ನಿನ್ನ ಮಾತು ದಿಟನಯ್ಯ. ಈ ಮದುವೆ ನಡೆದೇ ಹೋಗಿದ್ರೆ ನಾವೆಲ್ಲ ಅದನ್ನೇ ಕುಡಿಬೇಕಾಗಿತ್ತು. ಅದಂತೂ ಸತ್ಯ ಬಿಡು. ನೀನು ಯೋನೇ ಹೇಳು, ಒಂದು ಮದುವೆ ಮಾಡ್ಬೇಕಾರೆ 1000 ಸುಳ್ಳು ಹೇಳೋದು ಸರಿ ಮಾಡಿ ಅಂತಾರೆ. ಇದೇನಿದು, ಒಂದು ಮದುವೆ ನಿಲ್ಸಕ್ಕೆ ನಾವು 1000 ಸತ್ಯ ಹುಡುಕ್ಬೇಕಾಯ್ತಲ್ಲ. ನನಗಂತೂ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಸಿನಿಮಾ ನೋಡ್ದಂಗಿತ್ತು. ನಿಮ್ ಜೀವನದಲ್ಲಿ ನೀವು 2ನೇ ಮದ್ವೆ ಆಗಿರೋದೇ ಸಿನಿಮಾ ತರ ಇದೆ. ಯಾಕೆ ನಮ್ ಸ್ನೇಹಕ್ಕ ಕಲ್ಲಲ್ಲಿ ಹೊಡೆದಿದ್ದು ಮರ್ತೋದ್ರ ಮಿಸ್ಟರ್ ಗೋಪಾಲ್? ಈಗ ಅದೆಲ್ಲ ನೆನಪಿಸ್ಬೇಕು ಸರ್. ಎಷ್ಟು ಗಡಿಬಿಡಿನಲ್ಲಿ ಮದುವೆ ಮಾಡ್ದೋ ಅಲ್ವೇ? ಹುಸಿ ಅಮರಿದ್ರು ಎಲ್ಲ ಎಡವಟ್ಟಾಗ್ಬಿಡೋದು. ಹೂ ಕಣವ, ನನ್ಗಂತೂ ಸ್ನೇಹಕ ವಾಪಸ್ ಬರೋ ತನಕ ಜೀವನೇ ಆಡ್ತಾ ಇರ್ಲಿಲ್ಲ. ಹಲೋ ಡ್ಯಾಡಿ ಮಗ್ನೆ, ನಿನಗ್ ಮಾತ್ರ ಅಲ್ಲ ನನ್ಗೂ ಹಾಗೆ ಅನ್ಸಿತ್ತು. ಏನೇ ಹೇಳು, ನಮ್ಮ ಸ್ನೇಹ ಸಾವನ್ನೇ ಗೆದ್ಬಿಟ್ಲು. ಅವಳಾಗ್ಲೇ ಈಗ ಸಾವಿನ ಬಾಗಲ್ ತೊಟ್ಟವಳೆ ಕಣಯ್ಯ. ಈಗ ಅವಳು ಹೃದಯ ಹಾಕೊಂಡ್ರೆ ಹುಡುಗಿನ ಜೋಪಾನ ಮಾಡ್ಕೊಂಡ್ಬಿಟ್ಟು. ಅವ್ವ, ಸ್ನೇಹಕ್ಕನ ಹೆಸರಲ್ಲೇ ಒಂದು ಪವರ್ ಇದೆ. ಆ ಹೆಸರು ಯಾರೇ ಇಟ್ಕೊಂಡ್ರು ಅವ್ರ ಲೈಫಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ನು ಫೇಸ್ ಮಾಡ್ತಾರೆ. ಈ ಮದುವೆನಾಗೆ ಆ ಊಟ ಸಂದಾಗಿತ್ತ, ಬಾಸಿಂಗ ಸರಿಯಾಗಿ ಕಟ್ಟಿದ್ರ, ಹೆಣ್ಮಗು ಸೀರೆ ಹೆಂಗ್ ಉಟ್ಕೊಂಡೈತಿ ಅಂತ ಯಾರಿಗೂ ಗಮನ ಹೋಗ್ಲಿಲ್ಲ. ಮತ್ತೆ ಅಳಿ ಅಂದ್ರು ಯಾರಿಗೆ ತಾಳಿ ಕಟ್ತಾರೆ ಆ ಕಡೆನೇ ಗಮನ ಇತ್ತು. ನಾನಿದ್ದಿದ್ದಕ್ಕೆ ಎಲ್ಲ ಸರಿ ಆಯ್ತು. ಅಂದ್ರೆ ನಾವೆಲ್ಲ ಇದ್ದಿದ್ದಕ್ಕೆ ಅಂತ. ಯಾರೇನೇ ಮಸ್ಲತ್ ಮಾಡಲಿ, ಯಾರು ಜೋಡಿ ಆಗಿರ್ಬೇಕು ಅನ್ನೋದನ್ನ ಅದ್ಯಾವ್ರೇ ತೀರ್ಮಾನ ಮಾಡಿರ್ತಾನೆ. ದಿಟ ಪುಟಮಿ ಮನ್ಸ ಏನೇ ತಪ್ಪು ಮಾಡಿದ್ರು ಅವ್ನ ಕೊನೆ ಎಲ್ಲಿ ಸೇರ್ಬೇಕೋ ದೇವ್ರು ಅಲ್ಲಿಗೆ ಸೇರಿಸ್ತಾನೆ. ಈಗ ನಾನೇ ನೋಡು, ಹಳೆ ಹೆಂಡತಿ ಪಾದ್ವೆಗತಿ ಅಂತ ಇಲ್ಲಿ ಬಂದು ಸೇರ್ಕೊಂಡಿಲ್ವೇ? ಮಿಸ್ಟರ್ ಗೋಪಾಲ್, ನೀವು ಸುತ್ತಿ ಬಳಸಿ ಅವನ್ ಮನ್ಸ್ ಗೆಲ್ಬೇಕು ಅಂತಾನೆ ಮಾತಾಡ್ತಿದ್ದೀರಾ ಅನ್ಸುತ್ತೆ. ನಿಂಗೆ ಗೊತ್ತಾಗೋಯ್ತಾ? ಮತ್ತೆ ನಾನು ಯಾರು? ದೇವಿಪುರದ ಪುಟ್ಟಕ್ಕನ ಕೊನೆ ಮಗಳು ಸುಮಾ. ಯಾರು ಏನೇ ಮಾಡಿದ್ರು ನಾನು 3ನೇ ಕಣ್ಣು ಗೊತ್ತಾಗ್ಬಿಡುತ್ತೆ. ನೋಡ್ರಪ್ಪ, ನಮ್ಮ ಕೂಸ್ಗೆ ಹಣೆ ಮೇಲೆ ಒಂದು ಕಣ್ಣೈತೆ, ಮುಕ್ಕಣ್ಣಿ. ಆದ್ರೂ ಪುಟ್ಟಮ್ಮಿ, ರಾಧಾ ಇಂಥ ಕೆಲಸ ಮಾಡ್ತಾಳೆ ಅಂತ ನನ್ನ ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ. ಚೌಡವ್ರು ಹೇಳ್ದಾಗ ನಾನು ಶಾನ ನಂಬಕ್ ಹೋಗಿರ್ಲಿಲ್ಲ ಕಣಯ್ಯ. ಆದ್ರೂ ರಾಧಾ ಶಾನ ಇಸ ತುಂಬ್ಕೊಂಡಿರೋ ಹಾವು ಅನ್ಯಾಯವಾಗಿ ನಮ್ಮ ಮಗಿನ ಬಲಿ ತಗೊಂಡ್ಬಿಟ್ಲು. ಅವಳೇನಾದ್ರೂ ಬಾವನ್ ಮದ್ವೆ ಆಗಿದ್ರೆ ಆ ಮನೆ ಕತೆ ಏನಾಗ್ತಿತ್ತವ? ಅಯ್ಯೋ ಸುಮ್ಕಿರವೇ, ಅದನ್ನ ನೆನ್ಸ್ಕೊಳಕ್ಕೂ ಆಗಿಲ್ಲ. ಹೆಂಗೋ ಅದ್ಯಾವ್ರೇ ಆಗ ಅನಾಹುತನ ತಡೆದು ಆ ರಾಧಂಗೆ ಶಿಕ್ಷೆ ಆಗಂಗ್ ಮಾಡ್ಬಿಟ್ಟ. ದೀಟಾ ಪುಟ್ಟಮ್ಮಿ, ಕೆಟ್ಟದಕ್ಕೆ ಸಾನೇ ದಿನ ಉಳ್ಗಾಲ ಇರಕ್ಕಿಲ್ಲ. ರಾಧಾ ಜೈಲ್ಗೆ ಹೋದಂಗೆ ರಾಜಿನೂ ಹೋಗಿದ್ದಿದ್ರೆ ಸಾನೇ ಸಂತೋಷ ಆಗಿರೋದು. ಅದ್ ಹಾಗಿರ್ಲಿ, ಮೊದ್ಲು ಪಾಪ ಅಲ್ಲಿ ನೋಡಿ ಗಂಗಣ್ಣ ಮಗಳು ಹೋಗಿರೋ ಬೇಜಾರಲ್ಲಿ ಹೇಗ್ ನಿಂತಿದ್ದಾರೆ. ಇದ್ಯಾಕೆ ಗಂಗಾಧರಪ್ಪ, ಯಾಕೆ ಹಿಂಗೆ ನಿಂತಿದೀಯ? ಮಗಳು ಬ್ಯಾರ್ಯಾರ ಮನೆಗೆ ಹೋಗ್ಬಿಟ್ಲಲ್ಲ ಅಂತನ? ಅವಳು ಹುಡ್ದಾಗಿಂದ ನಾನು ಅವಳನ್ನ ಬಿಟ್ಟೇ ಇರಲಿಲ್ಲ ಅಮ್ಮವ್ರೆ. ಹಂಗಂದ್ರಪ್ಪ, ಆ ದಾಸಪ್ಪ ಕಿಡ್ನಾಪ್ ಮಾಡಿದಾಗ ಬಿಟ್ಟಿದ್ದಲ್ಲಯ್ಯ? ಗಂಗಾಧರಪ್ಪ, ಯಾವತ್ತಿದ್ರು ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕಲ್ವೇ? ಈಗ ಅವಳು ಬಂಗಾರಮ್ಮನ ಮನೆ ಕುಲವಧು, ಅವ್ರ ಕುಲ ಗೌರವ. ಅಂಥವ್ರ ಮನೆಗೆ ಸೊಸೆಯಾಗಿ ಹೋಗವಳೆ ಅಂದ್ರೆ ನೀನು ಹೆಮ್ಮೆ ಪಡ್ಬೇಕಲ್ವೇ? ಹಾಗಾದ್ರಪ್ಪ,
ನೀನು ಬೂತ್ ಕನ್ನಡ ಹಾಕಿ ಹುಡುಕಿದ್ರು ನಿನ್ನ ಮಗಳಿಗೆ ಅಂಥ ಮನೆ ಸಿಗ್ತಿರ್ಲಿಲ್ಲ. ಸಿರಿ ಅವಳನ್ನ ಎದೆಗೆ ಅಪ್ಕೊಂಡು ಕಣ್ಣಿಟ್ಟು ಜಪಾನವಾಗಿ ನೋಡ್ಕೊಂತಾನೆ. ಬ್ಯಾಸರ ಮಾಡಿಕೆ ಬೇಡ. ಅವಳು ಚೆನ್ನಾಗಿರ್ತಾಳೆ ಅಂತ ನಂಗೆ ಗೊತ್ತು ಅಮ್ಮವ್ರೆ. ಆದರೆ ಅವಳಿಲ್ದೆ ನಾನು ಹೇಗಿರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ಯಾಕೆ ಹಂಗೆ ಅನ್ಕತೀಯ? ಹಾಂ, ನಾವೆಲ್ಲ ನಿನಗಿಲ್ವೇ? ಹಾಂ, ನಮ್ಮ ಜೊತೆ ಆರಾಮಾಗಿರು. ಇಷ್ಟು ದಿನ ನಾನು ಇಲ್ಲಿದ್ದಿದ್ದೆ ಆ ದಾಸಪ್ಪನಿಂದ ನನ್ನ ಮಗಳನ್ನ ಜೋಪಾನ ಮಾಡಬೇಕು ಅಂತ. ಈಗ ಆ ತೊಂದರೆ ಭಯ ಯಾವುದೂ ಇಲ್ಲ. ಜೋಪಾನವಾಗಿ ಅವಳನ್ನೊಂದು ಕಡೆ ಸೇರಿಸಿದ್ದಾಯ್ತು. ನನಗಿಲ್ಲಿನೇ ಕೆಲಸ ಮಾರೆ. ಏನು ಗಂಗಾದ್ರಪ್ಪ, ನಿನ್ನ ಮಗಳು ಈ ಮನೇನ ಇಲ್ಲ ಅಂದರೆ ನೀನು ನಮ್ಮ ಜೊತೆ ಇರೋಕ್ಕಿಲ್ವಾ? ಇಲ್ಲಿದ್ದು ಏನು ಮಾಡಲಿ, ವಾಪಸ್ ನಾನು ನಮ್ಮೂರಿಗೆ ಹೋಗ್ತೀನಿ. ಅಲ್ಲೇ ಯಾವ್ದಾರ ಕೆಲಸ ನೋಡ್ಕೊಂಡು ಅಲ್ಲೇ ಇರ್ತೀನಿ. ಇದೇನು ಗಂಗಾಧರಪ್ಪ, ಮಗಳು ಮದುವೆ ಆಗ್ಬಿಟ್ರೆ ನಮ್ಮ ನಿನ್ನ ಸಂಬಂಧ ಮುಗ್ದೋತೆ? ಅಯ್ಯೋ ಹಂಗಲ್ಲ ಮೊರೆ. ಗಂಗಾಧರಪ್ಪ, ನಾನು ನಿನ್ನ ಒಡಹುಟ್ಟಿದವನು ಅಂತ ಅಂದ್ಕೊಂಡಿದ್ದೀನಿ. ಈಗ ನೀನು ಮನೆ ಬಿಟ್ಟು ಹೋಗೋ ಮಾತಾಡಬೇಡ. ಗಂಗಾದ್ರಪ್ಪ, ನೀನು ಈ ಮನೆಗೆ ಬಂದಾಗ ಇವ್ರು ಯಾಕನ ಬಂದರು ಅಂತ ಅನ್ಕೊಂಡಿವ್ರು. ಈಗ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ, ಮನ್ಸಿಗೆ ಸಾನೆ ನೋವಾಯ್ತೈತೆ. ಬಿಟ್ಟು ಹೋಗ್ಬೇಡಪ್ಪ. ನೋಡು, ನೀನು ಇಲ್ಲಿ ಖುಷಿಯಾಗಿದ್ರೆ ಸ್ನೇಹ ಅಲ್ಲಿ ಖುಷಿಯಾಗಿರ್ತಾಳೆ. ನೀನು ಎಲ್ಲೂ ಹೋಗಬೇಡ, ನಮ್ಮ ಜೊತೆಗೆ ಇರು. ಸರಿ ಅಮ್ಮರೇ. ಅವ್ವ, ಟೈಮ್ ಆಗ್ತಿದೆ, ಬೇಗ ಕೊಡವ. ಯೋನ್ ಕೊಡೋದೆ? ಸಹನಾಕ ಸ್ನೇಹಕ್ಕನ್ ಬಟ್ಟೆ ತಗೊಂಬ ಅಂತ ಹೇಳಿದ್ಲು. ನೀನ್ ಕೊಟ್ರೆ ನಾನು ಪುಷಿ ಹೋಗಿ ಕೊಟ್ಟು ಬರ್ತೀನಿ. ಸರಿ ಬಾ, ಕೊಡ್ತೀನಿ. ಸುಮಾ ತಡಿ. ತಗ. ಇದ್ಯಾಕವ? ಸ್ನೇಹ ಇದ್ರಾಗೆ ಕಾಫಿ ಕುಡಿತಾ ಇದ್ದದ್ದು, ಇದನ್ನ ಅವಳಿಗೆ ಕೊಡು. ಆಯ್ತವ. ನನ್ನ ಮಗಳನ್ನ ಈ ಅಪ್ಪ ಕೇಳ್ದ ಅಂತ ಹೇಳಮ್ಮ. ಸರಿ ಗಂಗಣ್ಣ, ಹೇಳ್ತೀನಿ. ಅವ್ವ, ಹೋಗಿ ಬರ್ತೀವಿ. ಪುಷಿ ಬಾ. ಹುಷಾರು.